me forever on fire. ಒಬ್ಬರ ಮುಖ ಇನ್ನೊಬ್ಬರು ನೋಡಿದ್ರೆ ಸಿಡಿಮಿಡಿಗೊಳ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಬೆಂಕಿ ಉಗುಳ್ತಾ ಇದ್ರು ಬಿಜೆಪಿ ನಾಯಕರು. ಆದರೆ ಇವತ್ತು ಬಿಜೆಪಿಯ ಬದ್ಧ ವೈರಿಗಳು ಸಮಾಗಮಗೊಂಡಿದ್ದಾರೆ. ಅತ್ಯಂತ ಅಚ್ಚರಿಯ ಬೆಳವಣಿಗೆ ಇದು ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿಯ ಅಚ್ಚರಿಯ ಬೆಳವಣಿಗೆಯ ದೃಶ್ಯಗಳಿವೆಲ್ಲವೂ ಕೂಡ ಕುಶಲೋಪರಿ ವಿಚಾರಿಸಿಕೊಂಡಿದ್ದಾರೆ ಯತ್ನಾಳ್ ಮತ್ತು ವಿಜಯೇಂದ್ರ. ಕೈ ಮುಗಿದು ಯತ್ನಾಳ್ ವಿಜಯೇಂದ್ರ ಕುಶಲೋಪರಿಯನ್ನು ವಿಚಾರಿಸಿಕೊಂಡಿದ್ದಾರೆ. ಬಹಳ ಅಚ್ಚರಿಗೆ ಕಾರಣವಾಗ್ತಾ ಇದೆ ಇದು. ಪದೇ ಪದೇ ವಿಜಯೇಂದ್ರ ವಿರುದ್ಧ ಕೆಂಡ ಕಾರ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್. BSY ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸ್ತಾ ಇದ್ರು. ಇವತ್ತು ಸದನದಲ್ಲಿ ಪರಸ್ಪರ ಕೈ ಮುಗಿದಿದ್ದಾರೆ, ಮಾತನಾಡಿಕೊಂಡಿದ್ದಾರೆ, ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ನೀವು ನೋಡಿ, 2-3 ದಿನಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆಂಗಿಕ ಭಾಷೆಯೇ ಬದಲಾಗಿದೆ, ಅವರ ಸ್ಟೈಲ್ ಬದಲಾಗಿದೆ, ಅವರ ಮಾತುಗಳು ಬದಲಾಗಿದ್ದಾವೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಯಾವಾಗ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದರೋ ಆ ದಿನದಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ರೆಬಲ್ ಆಗಿ ಗುರುತಿಸಿಕೊಂಡಿದ್ದಾರೆ. ಪೂಜ್ಯ ತಂದೆ ಮತ್ತು ಪೂಜ್ಯ ಮಗನ ಬಗ್ಗೆ ಪ್ರತಿನಿತ್ಯವೂ ಕೂಡ ಕೆಂಡ ಕಾರ್ತಾ ಇದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ವೇಳೆಯೂ ಕೂಡ ನೀರಾವರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ವಿಜಯೇಂದ್ರ ಬಹುಕೋಟಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ನೀರಾವರಿ ಇಲಾಖೆಯಲ್ಲಿ ಅಂತ ಹೇಳಿ ನೇರವಾದ ಆರೋಪವನ್ನು ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ವಿರುದ್ಧ ಎಲ್ಲ ಹಗರಣಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗ್ತಾ ಇದ್ರು. ಜೊತೆಗೆ ಸಿಡಿಗಳ ವಿಚಾರದಲ್ಲೂ ಕೂಡ ಎಲ್ಲ ಸಿಡಿಗಳನ್ನು ನಾನು ಹೈಕಮಾಂಡ್ಗೆ ತಲುಪಿಸಿದ್ದೇನೆ ಅಂತ ಹೇಳುವ ಮೂಲಕ ನೇರವಾಗಿ ತೊಡೆ ತಟ್ಟಿದ್ರು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ಹೀಗೆ ಕಿಡಿಕಿಡಿ ಕೆಂಡ ಕಾರ್ತಾ ಇದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ದಾಟಿ ಬದಲಾಗಿದೆ, ಅವರ ಮಾತಿನ ಶೈಲಿ ಬದಲಾಗಿದೆ. 2-3 ದಿನಗಳಿಂದ ನೋಡ್ತಾ ಇದ್ವಿ ನಾವು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದು ಆರೋಪ ಮಾಡಿದ್ರು. ಮಾಣಪ್ಪಾಡಿ ವಿಚಾರದಲ್ಲಿ 150 ಕೋಟಿ ರೂಪಾಯಿ ಆಮಿಷ ಒಡ್ಡಿದಂಥ ಆರೋಪ ವಿಜಯೇಂದ್ರ ವಿರುದ್ಧ ಮಾಡಿದ್ರು. ಈ ವಿಚಾರದಲ್ಲಿ ವಿಜಯೇಂದ್ರ ಪರವಾದಂಥ ಧ್ವನಿಯನ್ನು ಎತ್ತಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಹೌದು, ಬಿಜೆಪಿ ನಾಯಕರೆಲ್ಲರೂ ಕೂಡ ವಿಜಯೇಂದ್ರ ಪರವಾಗಿ ನಿಂತ್ಕೊಂಡಿದ್ರು, ಅದು ವಿಶೇಷವಾಗಿ ಕಾಣಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಪರವಾಗಿ ನಿಂತ್ಕೊಂಡಿದ್ದು ಬಹಳ ವಿಶೇಷವಾಗಿ ಕಾಣಿಸ್ತು, ಬಹಳ ಅಚ್ಚರಿಗೆ ಕಾರಣವಾಯಿತು. ಪ್ರತಿಯೊಬ್ಬರು ಕೂಡ ಬೆರಗುಗಣ್ಣಿನಿಂದ ನೋಡ್ತಾ ಇದ್ರು, ಏನು ಇವರಿಬ್ಬರು ಬದಲಾಗಿ ಹೋದ್ರ? ಅದಕ್ಕೆ ಕಾರಣ ಏನಿರಬಹುದು? ಎಸ್, ಕಾರಣ ಖಂಡಿತವಾಗೂ ಇದ್ದೇ ಇರುತ್ತೆ. BJP ತನ್ನನ್ನು ತಾನು ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುತ್ತೆ. ಇಂಥ ಶಿಸ್ತಿನ ಪಕ್ಷದಲ್ಲಿ 2 ಬಣಗಳು ನಿರಂತರವಾಗಿ ಏಕವಚನದಲ್ಲಿ ನೇರವಾಗಿ ಕಿತ್ತಾಡ್ತಾ ಹೋಗ್ತಾ ಇದ್ವು. ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ವ್ಯಕ್ತಿಯಾಗಿರದೆ ಒಂದು ತಂಡವನ್ನು, ಒಂದು ಕೂಟವನ್ನು ರಚಿಸಿಕೊಂಡಿದ್ದರು. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, BV ನಾಯಕ್, ಹೀಗೆ ಒಂದು ಉತ್ತರ ಕರ್ನಾಟಕದ ಒಂದು ತಂಡವನ್ನು ಕಟ್ಟಿಕೊಂಡಿದ್ದರು. ಆ ತಂಡದ ಮೂಲಕ ಬಂಡಾಯ ಎದ್ದು ನಾಯಕತ್ವದ ವಿರುದ್ಧ ತೊಡೆ ತಡ್ತಾ ಇದ್ದರು, ನಿರಂತರವಾದಂಥ ವಾಗ್ದಾಳಿ ಮಾಡ್ತಾ ಇದ್ದರು. ವಿಜಯೇಂದ್ರ ಇರೋವರೆಗೂ ಕೂಡ ಪಕ್ಷದಲ್ಲಿ ನಾವು ಸಹಕಾರ ಕೊಡೋದಿಲ್ಲ ಅನ್ನುವ ಸಂದೇಶವನ್ನು ನೇರವಾಗಿ ರವಾನೆ ಮಾಡ್ತಾ ಇದ್ದರು. ಈಗ ನೋಡಿದ್ರೆ ಅವರ ದಾಟಿ, ಅವರ ಶೈಲಿ, ಅವರ ಮಾತು, ಅವರ ನಡೆ ನುಡಿ ಹೀಗೆ ನೋ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಹೌದು ಅಲ್ವ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಬಗ್ಗಲ್ಲ, ಯಾರಿಗೂ ನಾನು ಕೈ ಮುಗಿಯೋದಿಲ್ಲ, ಯಾರಿಗೂ ಕಾಲು ಬಿಡೋದಿಲ್ಲ, ಯಾವ ಸ್ವಾಮೀಜಿ ಪಾದ ಹಿಡ್ಕೊಳ್ಳೋದಿಲ್ಲ, ಯಾರಿಗೂ ನಾನು ಅಪ್ಪಾಜಿ ಅನ್ನಲ್ಲ, ನಮ್ಮ ತಂದೆಯೊಬ್ಬರನ್ನ ಬಿಟ್ಟು ನಾನು ಯಾರಿಗೂ ಅಪ್ಪಾಜಿ ಅನ್ನಲ್ಲ, ಇಂಥ ಮಾತುಗಳನ್ನು ಹೇಳ್ತಾ ಇದ್ದಂಥ ಯತ್ನಾಳ್ ಗೌಡ, ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಕೈ ಮುಗಿತಾ ಇದ್ದಾರೆ. ಅವ್ರ ಮುಖದಲ್ಲಿ ಒಂದು ಮಂದಹಾಸ ಇದೆ, ಕೋಪ, ರಾಜಕೀಯ ದ್ವೇಷ ಹಾಗೆ ಕಾಣಿಸ್ತಾ ಇತ್ತಲ್ಲ ಅವರ ಮುಖದಲ್ಲಿ. ಅದೆಲ್ಲವೂ ಮರೆಯಾಗಿ ಒಂದು ಸ್ಮೈಲ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಏನು ಜಾದೂ ಆಗಿದೆಯಾ? ರಾಜ್ಯ BJPಯಲ್ಲಿ ಜಾದೂ ಆಗಿದೆಯಾ? ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ ಮಾತಿಗೆ ಮಣಿದಿದ್ದಾರಾ? ಹೈಕಮಾಂಡ್ ಅತ್ಯಂತ ಎಚ್ಚರಿಕೆ ಸಂದೇಶವನ್ನೇನಾದರೂ ಯತ್ನಾಳ್ಗೆ ರವಾನೆ ಮಾಡಿದ್ದಾರಾ? ಯತ್ನಾಳ್ಗೆ ಇವರ ಜೊತೆ ಒಗ್ಗೂಡೋದು ಬಿಟ್ಟರೆ
ಇವರ ಜೊತೆ ಕೈ ಜೋಡಿಸೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದೆಯಾ? ಅಥವಾ ಸದ್ಯಕ್ಕೆ ಸುಮ್ಮನಿರಿ ಆಮೇಲೆ ನೋಡೋಣ ನಿಮ್ಮನ್ನು ಅಂತ ಹೇಳಿ ಏನಾದ್ರು ಆಶ್ವಾಸನೆ ಏನಾದ್ರು ಕೊಟ್ಟಿದ್ದಾರಾ? ಅಚ್ಚರಿಯ ಬೆಳವಣಿಗೆ ಅನೇಕ ವಿಶ್ಲೇಷಣೆಗಳನ್ನು ಮಾಡುವಂಥ ಪರಿಸ್ಥಿತಿಗೆ ತಂದಿಟ್ಟಿದೆ.